ಯೇಸು ಆರಾಧನೆ, ಯೇಸುವೇ ಮಹಿಮೆ. Hallelujah, 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 ನಿಮ್ಮ ಶಕ್ತಿಯಿಂದ ನಮ್ಮೆಲ್ಲರನ್ನು ತುಂಬಿರಿ, ನಿಮ್ಮ ಆತ್ಮನ ಬಲದಿಂದ ಎಲ್ಲರನ್ನು ತುಂಬಿರಿ. ನಿಮ್ಮ ವಚನವನ್ನು ಸಾರಲು, ನನಗೂ ಕೇಳಿಸಿಕೊಳ್ಳಲು ನಮ್ಮೆಲ್ಲರಿಗೂ ನಿಮ್ಮ ಆತ್ಮದಿಂದ ತುಂಬಿರಿ. ನಿಮ್ಮ ಕಿವಿಗಳು ನಮ್ಮ ಕಿವಿಗಳಾಗಲಿ. ಇವತ್ತಿನ ಈ ಪ್ರವಚನವನ್ನು ನಾನು ಕೇಳಿ ನನ್ನ ಜೀವನವನ್ನು ರೂಪಾಂತರಗೊಳಿಸಲು ನನ್ನನ್ನು ಶಕ್ತನಾಗಿಸಿರಿ ಆತ್ಮರೇ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ಜೈ ಕ್ರಿಸ್ತ. Hallelujah. Hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. Hallelujah. Hallelujah. ನನಗೊಂದು ಪ್ರಾಬ್ಲಮ್ ಇದೆ. ಊಟ ಮಾಡಿದ ಮೇಲೆ ನಿದ್ರೆ ಬರುತ್ತೆ. ಏನು? ಯಾರಿಗೆ? ನನಗೆ. ಆದ್ರಿಂದ ನಿಮ್ಮ ಜವಾಬ್ದಾರಿ, ನಾನು ಮಲಗದಾಗೆ ನೀವು ನೋಡ್ಬೇಕು. ಯಾರು ಮಲಗದಾಗೆ? ನಾನು ಮಲಗದಾಗೆ ನೀವು ನೋಡ್ಬೇಕು. ಯಾಕಂದ್ರೆ ನಾನು ನಿಂತ್ಕೊಂಡೇ ಮಲಗುವ ಅಭ್ಯಾಸ ಇದೆ. ಹಾಲೆಲೂಯಾ. ಅದು ಪ್ರಾಕ್ಟೀಸ್ ಮಾಡಿದ್ದೇನೆ ನಾನು. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಮಾತಾಡ್ತಾ ಇರ್ತೇನೆ ಆದ್ರೆ ಮಲಗಿರ್ತೇನೆ. ಹಾಲೆಲೂಯಾ. ಹಾಲೆಲೂಯಾ. ಎಚ್ಚರಿಕೆ ಇರ್ಬೇಕಂದ್ರೆ ನಾನು ಮಲಗಿರುವಾಗ ನಾನು ಏನ್ ಮಾತಾಡ್ತೇನೆ ನನಗೆ ಗೊತ್ತಿಲ್ಲ. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ನನ್ನ ಕಣ್ಣು ತೆರೆದಿದ್ರು ಸ್ವಲ್ಪ ಕಷ್ಟನೇ, ಆದ್ರಿಂದ ನೀವು ಕೇಳ್ತಾ ಇರೋದಕ್ಕೆ ಸರಿಯಾಗಿ ಗಮನ ಕೊಡ್ಬೇಕು. ಹಾಲೆಲೂಯಾ. ಈಗ ನಾವು ಕೇಳಲಿಕ್ಕೆ ಹೋಗ್ತಾ ಇರುವಂತದ್ದು ವಿಷಯ ಪಶ್ಚಾತ್ತಾಪ. ಏನು? ಪಶ್ಚಾತ್ತಾಪ. ಈ ವಿಷಯವನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಾನು ಈ ಜೀವನದಲ್ಲಿ ದೇವರು ಹೇಳಿದಾಗೆ ನನ್ನಿಂದ ಬದುಕಲಿಕ್ಕೆ ಆಗತ್ತೆ. ಯಾರು ಹೇಳಿದಾಗೆ? ದೇವರು ಆಸೆ ಪಡುವ ಹಾಗೆ ನನ್ನಿಂದ ಜೀವಿಸ್ಲಿಕ್ಕೆ ಆಗತ್ತೆ. ಹಾಲೆಲೂಯಾ. ಹಾಲೆಲೂಯಾ. ಅದರಿಂದ ಚೆನ್ನಾಗಿ ಕಿವಿ ಕೊಡ್ಬೇಕು. ಹಾಲೆಲೂಯಾ. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಈ ಪಾಪ ಅಂದ್ರೆ ಏನು? ಪಾಪ ಅದಲ್ಲ. ಪಾಪ, ಪಾಪ ಅಂದ್ರೆ ಏನು? ಎಷ್ಟೋ ಸಲ ಕೇಳಿದೆ, ಪಾಪ ಅಂದ್ರೆ ಏನು? ನಾವು ಪಾಪ ಮಾಡ್ತೇವ? ಕೊಲೆ ಮಾಡ್ತೇವ? ವ್ಯಭಿಚಾರ ಮಾಡ್ತೇವ? ಬೇರೆಯವ್ರದ್ದು ಕದಿತೇವ? ತಂದೆ ತಾಯಿಗಳಿಗೆ ಗೌರವ ಕೊಡ್ತೇವ? ಎಲ್ಲ ಮಾಡ್ತೇವೆ. ಹಾಗಾದ್ರೆ ಪಾಪ ಅಂದ್ರೆ ಏನು? ಅದೇ ಅದು ಯಾವುದು ಅಂತೇಳಿ. ಇದು ಯಾವುದು ಮಾಡ್ತಾ ಇಲ್ಲ ನಾವು. ಹಾಲೆಲೂಯಾ. ಕದಿಯೋದಿಲ್ಲ, ವ್ಯಭಿಚಾರ ಮಾಡೋದಿಲ್ಲ, ಇನ್ನೇನು ಸುಳ್ಳು ಸಾಕ್ಷಿ ಇರೋದಿಲ್ಲ. ಎಲ್ಲಾದ್ರೂ ಕೋರ್ಟಲ್ಲಿ ಸಾಕ್ಷಿ ಕೊಟ್ಟಿದ್ದೀರಿ? ಇಲ್ಲ. ನಾವು ಪಾಪನೇ ಮಾಡಲ್ಲ. ಹಾಗಾದ್ರೆ ಪಾಪ ಅಂದ್ರೆ ಯಾವುದು? ಪಾಪ ಮಾಡ್ತೇವಾ ಇಲ್ವಾ? ಹೇಗ್ ಗೊತ್ತು? ಯಾರಿಗಾದ್ರೂ ಆರ ಪಾಪ ಎಲ್ಲಿಂದ ಬರುತ್ತೆ? ಪಾಪ ಎಲ್ಲಿಂದ ಬರುತ್ತೆ ನೋಡೋಣ. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ನೋಡೋಣ. ಪಾಪ ಎಲ್ಲಿಂದ ಬರುತ್ತೆ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪಾಪ ತೆಗೆದಿದ್ದಾರ? ಸತ್ತಿದ್ದಾರ? ಹಾಗಾದ್ರೆ ಪಾಪ ಎಲ್ಲಿಂದ ಬರುತ್ತೆ? ಗಾಳಿಯಲ್ಲಿ ಹಾರ್ಕೊಂಡು ಕಿವಿಯೊಳಗೆ ಬಂದು
ಆಗ ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 19ನೇ ವಾಕ್ಯ. ನೀವು ಪಟ ಪಟ ತೆಗಿ. ಶರೀರದ ಕೃತ್ಯಗಳು ಸ್ಪಷ್ಟವಾಗಿ ತೋರಿ ಬಂದಿವೆ. ಯಾವ್ದು ಶರೀರದ ಕೃತ್ಯಗಳು ಸ್ಪಷ್ಟವಾಗಿ ತೋರಿ ಬಂದಿದೆ. ಹಾಲೆಲೂಯ್ಯ. ಅದ್ಯಾವುದು? ವ್ಯಭಿಚಾರ, ಜಾರತ್ವ, ಅಶುದ್ಧತ್ವ, ಬಂಡುತನ, ವಿಗ್ರಹಾರಾಧನೆ, ಮಾಟ ಹಗೆತನ, ಮತಭೇದ, ಹೊಟ್ಟೆಕಿಚ್ಚು, ಸಿಟ್ಟು, ಜಗಳ, ಒಳಸಂಚು, ಭಿನ್ನಾಭಿಪ್ರಾಯ. ಇದೆಲ್ಲಿರುತ್ತೆ? ಎಲ್ಲಿಂದ ಬರುತ್ತೆ? ಎಲ್ಲಿ ಇರುತ್ತೆ? ಎಲ್ಲಿದೆ? ನನ್ನೊಳಗೆ. ಎಲ್ಲಿದೆ? ಹಾ, ಸೈತಾನ ತರೋದಿಲ್ಲ ಅದನ್ನೆಲ್ಲ. ಎಲ್ಲಿದೆ? ನನ್ನೊಳಗೆ ಇದೆ. ಹಾಲೆಲೂಯ್ಯ. ಅರ್ಥ ಆಯ್ತು? ಹಾಗಾದ್ರೆ ಪಾಪ ನಮ್ಮೊಳಗಿದೆಯಾ? ಪಾಪ ಇದೆಯಾ ಇಲ್ವೋ? ಯಾರಾದ್ರೂ ನಮಗೆ ಮೋಸ ಮಾಡಿದ್ರೆ ಏನ್ ಬರುತ್ತೆ? ಯಾರಾದ್ರೂ ಮೋಸ ಮಾಡಿದ್ರೆ ಬೇಡ. ಈಗ ನಾನು ಮನೆಗೆ ಹೋದಾಗ ಹೆಂಡತಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಒಳಗೆ ಹೋದ ಕೂಡಲೇ ಹೇಳ್ತಾರೆ, ಪಾತ್ರೆ ತೊಳಿಲಿಲ್ಲ, ಪಾತ್ರೆ ತೊಳಿ ಅಂತ ಹೇಳಿ. ಫಸ್ಟಿಗೆ ಏನ್ ಬರುತ್ತೆ? ಎಲ್ಲಿಂದ ಬಂತು? ಸೈತಾನ ತರಲಿಲ್ಲ. ವೆರಿ ಗುಡ್. ಹಾಲೆಲೂಯ್ಯ. ನನಗೆ ಇದೇ ಬೇಕಿತ್ತು. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಾವ್ ಏನ್ ಮಾಡ್ತಾ ಇದ್ದೇವೆ ಗೊತ್ತಾ? ತಪ್ಪು ಮಾಡೋದು ನಾವೇ. ತಪ್ಪು ಮಾಡೋದು ನಾವೊಬ್ರು ಕಾರಣ ಹುಡುಕಿ ಇಟ್ಟಿದ್ದೇವೆ. ಯಾಕೆ ಹೀಗ್ ಮಾಡಿದೆ? ಸೈತಾನ ನನ್ನನ್ನ ಹೀಗ್ ಮಾಡಿದ. ಎಲ್ಲಿಂದ ಕಲ್ತೇವು? ಅಲ್ಲಿ ನಾವು ಇದ್ವಲ್ಲ, ಆಗ ನಾವು ಅದನ್ನೇ ಹೇಳಿದ್ವಿ. ದೇವರು ಕೇಳುವಾಗ, ಯಾಕೆ ಹೀಗ್ ಮಾಡಿದಿ? ಅದು ಅವಳು ಮಾಡಿದ್ದು. ಯಾಕೆ ಹೀಗ್ ಮಾಡಿದಿ? ಇದು ಇವನ್ ಮಾಡಿದ್ದು. ಆ ಅಭ್ಯಾಸ ನಮ್ಮಲ್ಲೂ ಇದೆ. ಈಗಲೂ ನಾವೇನ್ ಹೇಳ್ತೇವೆ? ಯಾಕೆ ಪಾಪ ಆಯ್ತು? ಸೈತಾನ ಅವನು ಭಾರಿ ಖುಷಿಯಲ್ಲಿದ್ದಾನೆ. ಕೆಲವೊಮ್ಮೆ ಹೀಗೂ ಕೇಳಿದ್ದೇನೆ ನಾನು, ಸೈತಾನ ಕೆಲವೊಮ್ಮೆ ಚರ್ಚ್ ಹೊರಗಡೆ ಕೂತ್ಕೊಂಡು ಅಳ್ತಾ ಇರ್ತಾನಂತೆ. ಮಾಡೋದೆಲ್ಲ ಈ ಕ್ರಿಶ್ಚಿಯನ್ಗಳು, ಮತ್ತೆ ನನ್ನ ಮೇಲೆ ದೂರ ಆಗ್ತಾರೆ ಅಂತೇಳಿ. ಯಾರು? ನಾವು ಕ್ರೈಸ್ತರೆಲ್ಲ ಮಾಡೋದು ಮಾಡ್ತೇವೆ, ಮಾಡಿ ಆದ್ಮೇಲೆ ಎಲ್ಲ ಯಾರ ಮೇಲೆ ಹೆಸರಾಗ್ತೇವೆ? ಸೈತಾನ್ ಮೇಲೆ. ಯಾಕೆ? ಸೈತಾನ್ ಬಗ್ಗೆ ಚೆನ್ನಾಗಿ ಗೊತ್ತಿರೋದು ಕ್ರೈಸ್ತರಿಗೆ ಮಾತ್ರ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಗಾದ್ರೆ ಕೆಟ್ಟದು ಅನ್ನುವಂಥದ್ದು ಎಲ್ಲಿದೆ? ನನ್ನೊಳಗೆ ಇದೆ. ಎಲ್ಲಿದೆ? ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ಕೆಟ್ಟದನ್ನುವಂಥದ್ದು ಎಲ್ಲಿದೆ? ನನ್ನೊಳಗೆ ಇದೆ. ಅದನ್ನ ಕೆರಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ತಿಳ್ಕೊಳ್ಳೋಣ. ನಾನು ಒಬ್ಬರಿಗೆ 20,000 ರೂಪಾಯಿ ಕೊಟ್ಟೆ, ಅವ್ರ ಹಿಂದೆನೇ ಕೊಡ್ಲಿಲ್ಲ. ಕೇಳಿದ ಕೂಡಲೇ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಈಗ ನನ್ನಲ್ಲಿ ಏನು ಹುಟ್ಟತ್ತೆ? ಏನ್ ಬರುತ್ತೆ? ಹೇಗಾದ್ರೂ ಮಾಡಿ ಇವನನ್ನ ಏನ್ ಮಾಡ್ಬೇಕು? ಸರಿ ಹೊಡಿಸಾದ್ರೂ ಆ ದುಡ್ಡನ್ನ ಹಿಂದೆ ತರಬೇಕು. ಇದೇನು? ಕೋಪನೋ, ಹೊಟ್ಟೆ ಕಿಚ್ಚೋ, ಪ್ರತೀಕಾರನೋ? ಏನಿದು? ರಿವೆಂಜ್, ಪ್ರತೀಕಾರ. ನಮ್ಮಲ್ಲಿ ಇದೆಯೋ ಇಲ್ವೋ?
ಬೇಡ, ಅದು ಬೇಡ. ಮಕ್ಕಳು ಹೇಳಿದಾಗೆ ಕೇಳಲೇ ಇಲ್ಲ. ಆಗ ನಿಮಗೇನಾಗತ್ತೆ? ನೋವಾದ್ಮೇಲೆ ಏನ್ ಮಾಡ್ತೀರಿ? ಸಿಟ್ಟಲ್ಲಿ ಏನ್ ಮಾಡ್ತೀರಿ? ಇಲ್ಲ, ಬಾಯಿ ತೆರೆದು ನುಡಿತೀರಿ. ಅದು ನೀವು ಆಶೀರ್ವಾದ ಮಾಡುವಂತ ವಾಕ್ಯಗಳನ್ನು ನುಡಿತೀರಿ ಅಲ್ವಾ? ನೀನ್ ಹಾಗ, ನೀನ್ ಹೀಗ, ನೀನ್ ಅದು, ನೀನ್ ಇದು ಬರುತ್ತಾ ಇಲ್ವಾ? ಹಾಗಾದ್ರೆ ನಾನು ಅವರನ್ನ ಏನ್ ಮಾಡ್ತಾ ಇದ್ದೇನೆ? ಪ್ರೀತಿಸ್ತಾ ಇದ್ದೇನೋ ದ್ವೇಷಿಸ್ತಾ ಇದ್ದೇನೆ? ಪ್ರೀತಿಸ್ತಾ ಇದ್ದೇನೋ ದ್ವೇಷಿಸ್ತಾ ಇದ್ದೇನೆ? ಇಂಗ್ಲಿಷಲ್ಲಿ ಕರೆಕ್ಟ್ ವರ್ಡ್ ಇದೆ, ಐ ಹೇಟ್ ದೆಮ್. ನಾನು ಅವರನ್ನ ಪ್ರೀತಿಸೋದಿಲ್ಲ, ದ್ವೇಷಿಸ್ತೇನೆ. ಅವ್ರು ನನ್ನ ಮಕ್ಕಳೇ ಅಲ್ಲ ಅಂತ ಹೇಳುವ ಸಿಚುವೇಶನ್ಗೆ ನಾವು ಬರ್ತೇವೆ. ಹೌದಲ್ಲ? ಹೌದಲ್ಲ? ಹಾಗಾದ್ರೆ ನಾವು ದ್ವೇಷಿಸ್ತೇವೆ. ದ್ವೇಷ ಮಾಡೋದಂದ್ರೆ ಬೈಬಲ್ ಪ್ರಕಾರ ಮರ್ಡರ್ ಮಾಡೋದು ಅಂತೇಳಿ, ಕೊಲೆ ಮಾಡೋದಕ್ಕೆ ಸಮಾನ. ಯಾವುದಕ್ಕೆ? ಹಾಗಾದ್ರೆ ನಾವು ಎಲ್ಲರೂ ಕೊಲೆಗಾರರಾಗಿದ್ದೇವೆ? ಆಗಿದ್ದೇವೆ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪಕ್ಕದಲ್ಲಿ ಇರುವವರಿಗೆ ಯಾರಿಗಾದ್ರೂ ಈ ರೀತಿ ಏನಾದ್ರೂ ಹೇಳಿರ್ತೇವೆ, ಆ ದಿನ ಮರ್ತು ಹೋಗಿರುತ್ತೆ. ಹಾಗಾದ್ರೆ ಅದು ಯಾರಕ್ಕೆ ಸಮಾನ? ಕೊಲೆಗೆ ಸಮಾನ. ಯಾರು ಹೇಳ್ತಾರೆ? ನಾನು ಹೇಳ್ತಾ ಇಲ್ಲಪ್ಪ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಏನ್ ಮಾಡಿದ್ರೆ ಕೊಲೆಗೆ ಸಮಾನ? ತನ್ನ ಸಹೋದರನನ್ನ ಹುಚ್ಚ ಅಂತ ಕರೆದ್ರು ಅದು ಕೊಲೆಗೆ ಸಮಾನ. ಏನಕ್ಕೆ ಸಮಾನ? ಏನಕ್ಕೆ ಸಮಾನ? ಕೊಲೆಗೆ ಸಮಾನ. ಕೊಲೆ ಅಂದ್ರೆ ಏನು ಗೊತ್ತೇ ಇಲ್ಲ. ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಹಾಲೆಲೂಯ್ಯ, ಹಾಲೆಲೂಯ್ಯ. ಬೇಡ, ಏನು ಹೇಳಲಿಲ್ಲ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಏನು ಸುತ್ತುತ್ತಾ ಇರ್ತದೆ? ಅದೇ ವಿಷಯ ಸುತ್ತುತ್ತಾ ಇರ್ತದೆ. ಮಕ್ಕಳು ಏನ್ ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗ್ ಮಾಡಿದ್ರು, ಹೀಗ್ ಮಾಡಿದ್ರು, ಹಾಗೆ ಮಾಡಿದ್ರು. ಪಕ್ಕದ ಮನೆಯಲ್ಲಾದ್ರೂ ಹೇಳಿ ಬರ್ತೇನೆ. ಹಾಲೆಲೂಯ್ಯ. ಹೊಟ್ಟೆಯಲ್ಲಿ ಏನಾಗುತ್ತೆ? ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ನಿಮ್ ಬಗ್ಗೆ ನನ್ನ ಬಗ್ಗೆ ಹೇಳೋಣ. ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸು ಆರಾಧನೆ. ನನಗೆ ನನ್ನ ಜೀವನದಲ್ಲಿ ಇತ್ತೀಚೆಗೆ ನಡೆಯಿತು. ಒಬ್ಬರು ನನಗೆ ಒಂದು ಕೆಲಸಕ್ಕಾಗಿ ನಾನು 20,000 ರೂಪಾಯಿ ಕೊಟ್ಟೆ ಅವರಿಗೆ. ಅವರು ನನಗೆ ಹೀಗೆ ಕೆಲಸ ಮಾಡಿ ಕೊಡ್ತಾರೆ ಅಂತೇಳಿ. ಅವರು ಪ್ರತಿದಿನ ದುಡ್ಡು ತಕೊಂಡ್ಮೇಲೆ ಅವರ ವಿಚಾರನೆ ಬದಲಾಯಿತು. ವಿಚಾರ ಬದಲಾಗಿ ಮಾತ್ರ ಅಲ್ಲ, ಪ್ರತಿದಿನ PDC ಅವರು ಹೇಳೋದು, ನೀನು ಮಾಡ್ಬೇಕು ಅಂತೇಳಿ. ನಾನು ಅವರು ಹೇಳಿದಾಗೆ ಮಾಡ್ಬೇಕು. ಅವ್ರು ಮೊದಲು ಏನ್ ಮಾತು ಕೊಟ್ರು? ನಾನು ಹೇಳಿದಾಗೆ ಅವ್ರು ನನಗೆ ಕೆಲಸ ಮಾಡಿಕೊಡ್ತಾರೆ. ಈಗ ಅವ್ರೇನ್ ಹೇಳ್ತಾ ಇದ್ದಾರೆ? ಇಲ್ಲ, ನೀನು ಹೀಗೆ ಮಾಡ್ಬೇಕು. 6 ತಿಂಗಳು ಪೀಡಿಸಿದ್ರು. ಎಷ್ಟು ತಿಂಗಳು? ಪ್ರತಿದಿನ ಎಷ್ಟು ತಕೊಂಡಿದ್ದಾರೆ? 20,000. ನಾನು ಒಂದೇ ವಾರದಲ್ಲಿ ಅವರಿಗೆ ಹೇಳಿದೆ, ನನಗೆ ನಿನ್ನ ಸಾಹಸನೆ ಬೇಡ, ನಿಮ್ಮ ಅಗ್ರಿಮೆಂಟ್ ಪ್ರಕಾರ ನನ್ನ ದುಡ್ಡನ್ನು ವಾಪಸ್ ಕೊಡಿ ಅಂತ. ಈಗ ಅವ್ರು ಕೊಡ್ತಾನೂ ಇಲ್ಲ. ನಾನೇನ್ ಮಾಡ್ಬೇಕು? ದೇವರೇ ಹೇಳಿದ್ರೆ ಬರುತ್ತಾ? 2 ಬಿಡ್ಬೇಕು, ಇಲ್ಲದ್ರೆ ಯಾರನ್ನಾದ್ರೂ ಹಿಡಿದು ಓಡಿಸ್ಬೇಕು. ಆಗ ನನ್ನ ದುಡ್ಡು ಹಿಂದೆ ಬರುತ್ತೆ. ಹಾಗೆಲ್ಲ ಯೋಚನೆ ಬರ್ತಿತ್ತು ನನಗೂ. ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸು ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಹೀಗೆ ಆಗ್ತಾ ಇರುವಾಗ ನನಗೆ ಕಲೀಲಿಕ್ಕೆ ಒಂದು ಚಾನ್ಸ್ ಇದೆ. ಏನಿದೆ? ನಾನು ಎಷ್ಟು ಒಳ್ಳೆಯವನು ಅಂತ ಗೊತ್ತಾಗೋದು ಯಾವಾಗ? ನನ್ನಲ್ಲಿ ಏನಾದ್ರೂ ಸರಿ ಇಲ್ಲದ ಆಗ್ತಾ ಇರುವಾಗ, ನನ್ನ ಅಕ್ಕಪಕ್ಕದಲ್ಲಿ ನನ್ನೊಳಗೆ ಏನಾಗ್ತಾ ಇರ್ತದೆ? ಅಕ್ಕಿ ಬೇಯುವಾಗ ಏನಾಗ್ತಾ ಇದೆ? ಕುಚು 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 ಅಲ್ಲ, ಬೇಯ್ತಾ ಇರ್ತದೆ. ಇಲ್ಲಿಂದ ಮನಸ್ಸು ಹೇಳ್ತಾ ಇದೆ, ಹಾಗ್ ಮಾಡು, ಹೀಗ್ ಮಾಡು, ಹೀಗ್ ಮಾಡು, ಹಾಗ್ ಮಾಡು, ಹೀಗೆ ಹೇಳು. ಆಗ್ತಾ ಇರ್ತಾ ಇಲ್ವಾ? ಓಕೆ, ಈಗ ಇದು ಆಗ್ತಾ ಇರೋದನ್ನ ನಾವು ಬಾಯಿ ತೆರೆದು ಅಂತ ನುಡಿದು ಬಿಟ್ರೆ ಏನಾಯ್ತು? ಪಾಪ ಹಾಗೆ
ಹೋಯ್ತು. ಈಗ ಸರಿ ಮಾಡ್ಬೇಕಾದ್ರೆ ದೇವ್ರೇ 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 ಆಲ್ ಈಸ್ ವೆಲ್ ಆಲ್ ಈಸ್ ವೆಲ್ ಕೊಂದೇ ಬಿಟ್ಟೆ ಅಲ್ಲ. ಹಾಲೆಲೂಯ್ಯ ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಎಷ್ಟೋ ಕುಟುಂಬಗಳಲ್ಲಿ ಸಿಂಪಲ್ ಆಗಿ ಏನೋ ಒಂದು ಹೇಳಿದ್ರು, ಏನೋ ಒಂದು ಮಾತಾಡಿದ್ರು, ಏನೋ ಒಂದು ನೋವು ಮಾಡಿದ್ರು, ಅಷ್ಟಕ್ಕೆ ಮಾರನೇ ದಿನ ಅಲ್ಲಿ ವ್ಯಕ್ತಿನೇ ಇಲ್ಲ, ಮರ್ಡರ್ ಆಗಿ ಆಯ್ತು. ಕಾರಣ ಏನು? ಒಂದು ವಾಕ್ಯ, ಒಂದು ಯೋಚನೆ, ಒಂದು ನನ್ನ ಶರೀರದ ಗುಣ, ಕೋಪ, ಮತ್ಸರ, ಹೊಟ್ಟೆ ಕಿಚ್ಚು, ದ್ವೇಷ, ಇದರಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಿ ನನ್ನನ್ನ ಪಾಪಕ್ಕೆ ಸಿಲುಕಿಸುತ್ತೆ. ಹಾಲೆಲೂಯ್ಯ. ಏನಕ್ಕೆ ಸಿಲುಕಿಸುತ್ತೆ? ಹಾಗಾದ್ರೆ ನಾವು ಪಾಪ ಮಾಡ್ತೇವೆ ಇಲ್ವೋ? ಮಾಡಿ ಏನ್ ಮಾಡ್ತೇವೆ? ಬಿರಿಯಾನಿ ತಿಂತೇವೆ. ಹಾಲೆಲೂಯ್ಯ ಹಾಲೆಲೂಯ್ಯ. ಯೇಸು ಸ್ವಾಮಿ ಹೇಳ್ತಾರೆ, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾಗಿ. ಪಶ್ಚಾತ್ತಾಪ ಪಡುವುದಂದ್ರೆ ಏನು? ನನ್ನ ಕುಟುಂಬದಲ್ಲಿ ಒಬ್ಬರು ಇದ್ದಾರೆ, ಬಹಳ ಹತ್ತಿರದವರು. ಅವರು ಪ್ರತಿದಿನ ರಿಟ್ರೀಟಿಗೆ ಹೋಗ್ತಾರೆ. ರಿಟ್ರೀಟಿಗೆ ಹೋಗಿ ಅಲ್ಲಿಂದ ಹಿಂದೆ ಬಂದ ಮೇಲೆ ಇವತ್ತು ಪ್ರವಚನ ಹೇಳಿದ್ರು. ಅವ್ರು ನನ್ನ ಬಗ್ಗೆನೇ ಹೇಳಿದ್ರು, ದೇವರೇ ನಾನು ಇವರಿಗೆ ಹೀಗ್ ಮಾಡಿದ್ದೇನೆ, ನಾನು ಅವರಿಗೆ ಹಾಗೆ ಮಾಡಿದ್ದೇನೆ, ಹೀಗ್ ಮಾಡಿದ್ದೇನೆ. ಕ್ಯಾಂಡಲ್ ಹಚ್ಚೋದು, ಮೊಣಕಾಲ ಹಾಕೋದು, ಅಳೋದು. ಏನ್ ಮಾಡೋದು? ಏನಕ್ಕೆ? ನಾನು ಆ ತಪ್ಪು ಮಾಡಿದೆ, ಈ ತಪ್ಪು ಮಾಡಿದೆ, ಹೀಗ್ ಮಾಡಿದೆ, ಹಾಗೆ ಮಾಡಿದೆ, ಅವ್ರಿಗೆ ಹೀಗ್ ಮಾಡಿದೆ. ದೇವರು ನನ್ನನ್ನು ಮತ್ತೆ ಫಾದರ್ ಹತ್ರ ಹೋಗಿ ಹೇಳೋದು, ಅಲ್ಲಿ ಕ್ಷಮಿಸಿ ಬಂದ ಮೇಲೆ ಮತ್ತೆ ರಿಟ್ರೀಟಿಗೆ ಹೋಗೋದು, ಮತ್ತೆ ರಿಟ್ರೀಟಿಗೆ ಹೋಗಿ ಅಲ್ಲಿ ಅದೇ ಕೇಳ್ತಾರೆ. ಪ್ರೀಚರ್ಗಳಿಗೆ ಏನ್ ಕೆಲಸ? ಶುಭ ಸಂದೇಶ ಸಾರ. ಅವ್ರೇನ್ ಹೇಳ್ತಾ ಇರ್ತಾರೆ? ಇದು ಹೇಳ್ತಾ ಇರ್ತಾರೆ. ಅವ್ರು ಮತ್ತೆ ಕೇಳೋದು, ಅದೇ ಕ್ಯಾಂಡಲ್ ಹಚ್ಚೋದು, ಮತ್ತೆ ಅಳೋದು. ಪೂರ್ತಿ 10 ಈಗ 75 ವರ್ಷಗಳಾಯ್ತು. ಎಷ್ಟು? 75 ವರ್ಷ. 75 ವರ್ಷದಿಂದಲೂ ಅವರಿಗೆ ದೇವರ ವಾಕ್ಯ ಪುಸ್ತಕದ ಶುರುವಿಂದ ಎಂಡ್ ತನಕ ಕೇಳಿದ್ರೆ ಪಟ್ 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 ಅಂತ ಹೇಳ್ತಾರೆ. ಹಾಲೆಲೂಯ್ಯ 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 ಹಾಲೆಲೂಯ್ಯ. ಆದ್ರೆ ಅದನ್ನ ಹೇಗೆ ಜೀವಿಸುವುದಂತ ಅವರಿಗೆ ಗೊತ್ತೇ ಆಗಲಿಲ್ಲ. ಹಾಲೆಲೂಯ್ಯ ಹಾಲೆಲೂಯ್ಯ. ಈಗ ನನ್ನ ಹತ್ರ ಬಿರಿಯಾನಿ ಮಾಡ್ಲಿಕ್ಕೆ ಕೇಳಿದ್ರೆ ನಾನು ಚೆನ್ನಾಗಿ ಹೇಳ್ತೇನೆ ಏನೆಲ್ಲ ಬೇಕು ಅಂತೇಳಿ. ಬಿರಿಯಾನಿ ಮಾಡು ಅಂದ್ರೆ ಗೊತ್ತಿಲ್ಲ. ಪ್ರಯೋಜನ ಬರುತ್ತಾ? ಬರುತ್ತೆ, ಗೊತ್ತಿದ್ದವರಿಗೆ ಹೇಳ್ಬೋದು. ಹಾಲೆಲೂಯ್ಯ. ಏನ್ ಮಾಡ್ಬೋದು? ಗೊತ್ತಿದ್ದವರಿಗೆ ಹೇಳ್ಬೋದು. ಹಾಗೆ ದೇವರ ವಾಕ್ಯ ಗೊತ್ತಿದ್ರೆ ಗೊತ್ತಿದ್ದವರಿಗೆ ಹೇಳ್ಬೋದು. ನನಗೆ ಏನ್ ಲಾಭ ಆಗಲ್ಲ. ಏನಾಗಲ್ಲ? ನನ್ನ ಜೀವನದಲ್ಲಿ ನನಗೆ ಯಾವ ಲಾಭ ಆಗಲ್ಲ. ಹಾಲೆಲೂಯ್ಯ ಹಾಲೆಲೂಯ್ಯ. ಯೇಸು ಸ್ವಾಮಿ ಹೇಳ್ತಾರೆ, ಪಾಪಕ್ಕೆ ಪಶ್ಚಾತ್ತಾಪ ಪಡು. ಪಾಪಕ್ಕೆ ಪಶ್ಚಾತ್ತಾಪ ಪಡುವುದಂದ್ರೆ ಏನು? ಹೇಗೆ ಪಶ್ಚಾತ್ತಾಪ ಪಡ್ತೇವೆ? ಈಗ ನಿಮ್ಗೆ ಗೊತ್ತಿದೆ, ಯಾಕೆ ಮಾಡಿದೀವಿ ಅಂತ ಅನ್ಸುತ್ತೆ. ಅನ್ಸೆ ಆದ್ಮೇಲೆ ಏನ್ ಮಾಡ್ತೇವೆ? ಮಾತಾಡಿ. ಇಲ್ಲಾದ್ರೆ ನಾನು ನಿದ್ರೆ ಹೋಗ್ಬಿಡ್ತೇನೆ, ನೀವು ಜವಾಬ್ದಾರಿ ಆಗ್ತೀರಿ ನನ್ನ ಆತ್ಮ ಕಳ್ಕೊಳ್ಳಿಕ್ಕೆ. ಹಾಲೆಲೂಯ್ಯ. ಕರೆಕ್ಟ್ ಟೈಮಿಗೆ ಫಾದರ್ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ವಿಷಯನೂ ಹಾಗೇ ಇದೆ, ನಿದ್ರೆ ಬರುತ್ತೆ. ಇದೆಲ್ಲ ಬೇಡ, ನಮ್ಗೆ ಗೊತ್ತಿಲ್ಲ. ನಾವು ಪಾಪನೇ ಮಾಡಲ್ಲ ಬ್ರದರ್, ಯಾರ ಹತ್ರ ಮಾತಾಡಲ್ಲ. ನಾನೀಗ ಹೇಳಿದೆಲ್ಲ ಅವರ ರೂಮಲ್ಲಿ ಕೂತ್ಕೊಂಡ್ರೆ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಹಾಲೆಲೂಯ್ಯ ಹಾಲೆಲೂಯ್ಯ ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸು ಆರಾಧನೆ. ಹಾಲೆಲೂಯ್ಯ. ಫಸ್ಟಿಗೆ ನಾನು ಪಾಪ ಮಾಡ್ತಾ ಇದ್ದೇನೋ ಇಲ್ಲವೋ ನಮಗೆ ಗೊತ್ತಾಗ್ತಾ ಇದೆಯಾ? ಇಷ್ಟರವರೆಗೆ ಅದರ ಬಗ್ಗೆ ಏನಾದ್ರು ಯೋಚಿಸಿದ್ದೇವಾ? ಹಾಲೆಲೂಯ್ಯ. ದೇವರ ವಾಕ್ಯ ಹೇಳುತ್ತದೆ, ಶರೀರ ಸ್ವಭಾವದಲ್ಲಿ ಮಗ್ನರಾಗಿರುವುದರ ಪರಿಣಾಮ ಮರಣ. ಯಾವುದರ ಸ್ವಭಾವದಲ್ಲಿ? ಯಾರು ಪಿಶಾಚಿ ಸ್ವಭಾವದಲ್ಲಿ ಅಲ್ಲ, ನಮ್ಮೊಳಗಿರುವ ಶರೀರ ಸ್ವಭಾವ ಇದೆ. ಹೊಟ್ಟೆ ಕಿಚ್ಚು, ದ್ವೇಷ, ಮತ್ಸರ. ಹೌದಾ ಇಲ್ಲ?
ಅದೆಲ್ಲ ನಮಗೆ ಇದ್ದು ನಾವು ಅದೇ ರೀತಿ ಬದುಕ್ತಾ ಇದ್ರೆ ಅದರ ಪರಿಣಾಮ ಮರಣ. ಏನು? ಮರಣ. ಶರೀರ ಸ್ವಭಾವದಲ್ಲಿ ಮಗ್ನರಾಗಿರೋದರ ಪರಿಣಾಮ ಅಂದ್ರೆ ಏನು ಆಲೋಚನೆ ಬರ್ತದೆ ಅದಕ್ಕೆ ತಕ್ಕಂತೆ ಆಕ್ಟ್ ಮಾಡುವಂಥದ್ದು. ಏನು ಆಲೋಚನೆ ಬರ್ತದೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡೋದು. ಕೋಪ ಬಂತು, ಪಠೀರ ತೆರಡ್ಕೊಟ್ಟು ಬಿಟ್ಟು ಏನೋ ಹೇಳಿದ್ರು, ಅವರು ಕರೆಕ್ಟ್ ಆಗಿ ಹೇಳಿದ್ರು. ಏನು ನನ್ನ ಬಗ್ಗೆ ಕರೆಕ್ಟೇ ಹೇಳಿದ್ರು, ನಾನು ಒಳ್ಳೆಯವನಲ್ಲ ಅಂತೇಳಿ. ಆದ್ರೆ ನಾನೇನು ಹೇಳಿದೆ, ಹಿಂದೆ ಕೊಟ್ಟೆ. ಹಾಲೆಲೂಯ್ಯ. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದಾದ್ರೆ ನಾನೇನ್ ಮಾಡ್ಬೇಕು? ನನ್ನಲ್ಲಿ ನಾನು ಕಣ್ಣಿಟ್ಟಿರ್ಬೇಕು. ಎಲ್ಲಿ ಕಣ್ಣಿಟ್ಟಿರ್ಬೇಕು? ಎಲ್ಲಿ ಕಣ್ಣಿಟ್ಟಿರ್ಬೇಕು? ನಾವು ಎಲ್ಲಿ ಕಣ್ಣಿಟ್ಟಿರ್ತೇವೆ? ಇನ್ನೊಬ್ರು ಏನ್ ಮಾಡ್ತಾರೆ? ಹಾಲೆಲೂಯ್ಯ. ಫಾದರ್ ಎಂದು ಹೋಗ್ತಾರೆ. ಹಾಲೆಲೂಯ್ಯ. ಈ ಬ್ರದರ್ ಎಂದು ಹಾಲೆಲೂಯ್ಯ. ಹಾಲೆಲೂಯ್ಯ. ನಾವು ಎಲ್ಲಿ ಕಣ್ಣಿಟ್ಟಿರ್ತೇವೆ? ಬೇಡ. ಸಣ್ಣ ಮಕ್ಕಳು ನೋಡಿ, ಏನೋ ತಪ್ಪು ಮಾಡಿ ಜಗಳ ಮಾಡಿ ಆಟ ಆಗಿರುತ್ತೆ, ಫಸ್ಟ್ ಬಂದು ಹೇಳೋದು ಯಾರು? ತಾಯಿ ಹತ್ರ ಫಸ್ಟ್ ಬಂದು, ಮಕ್ಕಳಲ್ಲಿ ತಪ್ಪು ಮಾಡಿರೋರಲ್ಲಿ ಫಸ್ಟ್ ಬಂದು ಹೇಳೋದು ಯಾರು? ತಪ್ಪು ಮಾಡಿದವನೇ. ಏನ್ ಹೇಳ್ತಾನೆ? ಅವನು ಹೀಗ್ ಮಾಡ್ದ ಅಂತ ಹೇಳಿ. ಹಾಲೆಲೂಯ್ಯ. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಮೊನ್ನೆ ಒಬ್ರು ನನ್ನ ಹತ್ರ ಮಾತಾಡ್ತಾ ಇರುವಾಗ ಹೇಳಿದ್ರು, ಅವರ ಮನೆಯಲ್ಲಿ ಈ ಒಂದು ಹೆಣ್ಮಗಳಿದ್ದಾರೆ, ಅವರಿಗೆ ದುಷ್ಟಶಕ್ತಿಯ ಪ್ರಭಾವ ಇದೆ, ಅವರು ಚೀರಾಡ್ತಾ ಇರ್ತಾರೆ. ಅವರನ್ನ ಒಂದು ದಿವಸ ಮಾಟ ಮಂತ್ರ ಕಡೆಗೆ ಕರ್ಕೊಂಡು ಹೋಗಿದ್ರು. ಅವರು ಹೇಳ್ತಾರೆ, ಮಾಟ ಮಂತ್ರದ ಹತ್ರ ಹೋಗೋದು ತಪ್ಪಲ್ಲ ಅಂತೇಳಿ. ನೀವೇನ್ ಹೇಳ್ತೀರಿ? ನೀವೇನ್ ಹೇಳ್ತೀರಿ? ತಪ್ಪು ತಪ್ಪು ಅಲ್ಲ. ಯಾಕೆ ಗೊತ್ತಾ? ಡಾಕ್ಟರ್ ಹತ್ರ ಹೋಗ್ತೀರಾ? ಡಾಕ್ಟರ್ ಹತ್ರ ಹೋಗ್ತೀರಿ, ಏನಕ್ಕೆ ಹೋಗ್ತೀರಿ? ಏನಕ್ಕೆ ಹೋಗ್ತೀರಿ? ನಮಗೇನು ಆರಾಮಿಲ್ಲ ಅಂತ ಹೋಗ್ತೀರಿ. ಅವರು ಒಂದು ಡಾಕ್ಟರ್. ಈ ಮಾಟ ಮಂತ್ರದವ್ರ ಹತ್ರ ಯಾಕೆ ಹೋಗ್ತೀರಿ? ಆರಾಮಿಲ್ದಾಗ ಈ ಮಾಟ ಮಂತ್ರದ ಡಾಕ್ಟರ್ ಹತ್ರ ಹೋಗ್ತೀರಿ. ತಪ್ಪಿಲ್ಲದೆ ನನಗೂ ಆಶ್ಚರ್ಯ ಇತ್ತು, ಉಂಟಲ್ಲ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಾವು ನಮ್ಮದೇ ಆದ ಒಂದು ಆಲೋಚನೆಯನ್ನ ಮಾಡಿಟ್ಟಿದ್ದೇವೆ. ಸಮಸ್ಯೆ ಬಂದಾಗ ನಾವು ಯಾರ ಹತ್ರ ಆದ್ರೂ ಸಹಾಯಕ್ಕೆ ಹೋದ್ರೆ ಅದು ದೇವರೇ ಅವರಿಗೆ ಕೊಟ್ಟದಲ್ವಾ? ಏನು ಮಾಟ ಮಾತ್ರ ಮಾಡ್ಲಿಕ್ಕೆ ಜ್ಞಾನ ಕೊಟ್ಟಿದ್ಯಾರು? ಡಾಕ್ಟರಿಗೆ ಜ್ಞಾನ ಕೊಟ್ಟಿದ್ಯಾರು? ದೇವರು ಕೊಡದೆ ಏನಾದರೂ ಸಿಗತ್ತಾ? ದೇವರು ಕೊಡದೆ ಈ ಭೂಮಿಯಲ್ಲಿ ಏನೂ ಸಿಗುವುದಿಲ್ಲ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಹೌದಾ? ಹೌದಾ? ಹಾಗಾದ್ರೆ ಮಾಟ ಮಂತ್ರ ಕೊಟ್ಟಿದ್ದು ಯಾರು? ದೇವರು ಕೊಡದೆ ಈ ಭೂಮಿಯಲ್ಲಿ ಏನೂ ಬರೋದಿಲ್ಲ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ. ನಿನ್ನ ಕೂದಲು ಒಂದು ಬೆಳ್ಳಗಾಗೋದು, ಕಪ್ಪಾಗೋದು ದೇವರ ಕೈಯಲ್ಲಿದೆ. ಒಂದು ಗುಬ್ಬಚ್ಚಿ ನೆಲಕ್ಕೆ ಬೀಳ್ಬೇಕಾದ್ರೆ ದೇವರ ಅಪ್ಪಣೆ ಇಲ್ಲ, ಅದು ಕೆಳಗೆ ಬೀಳೋದಿಲ್ಲ. ತಪ್ಪಾಗಿ ಹೇಳ್ತಾ ಇದ್ದೇನೆ, ಸರಿ ಹೇಳ್ತಾ ಇದ್ದೇನೆ? ಹಾಗಾದ್ರೆ ಮಾಟ ಮಂತ್ರ ಮಾಡ್ಬೋದು. ಎಷ್ಟೋ ಮಂದಿ ಇದನ್ನ ತಿಳ್ಕೊಂಡಿದ್ದಾರೆ. ಅಂದ್ರೆ ನನ್ನ ಜ್ಞಾನ, ನನ್ನ ತಿಳುವಳಿಕೆಯಿಂದ ನಾನು
ಏನ್ ಮಾಡ್ತೇನೆ? ಮೋಕ್ಷವನ್ನ ಹೊಂದ್ಕೊಳ್ತೇನೆ ಅಂತೇಳಿ. ಅದು ಅಸಾಧ್ಯವಾದ ಕೆಲಸ. ಹಲ್ಲೆಲೂಯಾ. ನಾನು, ದೇವರ ವಾಕ್ಯ ಹೇಳುತ್ತೆ, ನಾನು ಪಾತಾಳಕ್ಕೆ ಹೋದರೂ ದೇವರು ನೀನು ಅಲ್ಲಿದ್ದಿ, ನಾನು ಆಕಾಶಕ್ಕೆ ಹೋದರೂ ನೀನು ಅಲ್ಲಿದ್ದಿ, ನಾನು ಕತ್ತಲೆಯಲ್ಲಿ ಹೋದರೂ ನೀನು ಅಲ್ಲಿದ್ದಿ, ನಾನು ಬೆಳಕಲ್ಲಿ ಹೋದರೂ ನೀನು ಅಲ್ಲಿದ್ದಿ. ಎಲ್ಲಿಗೆ ದೇವರೇ ನಾನು ನಿನ್ನನ್ನು ತಪ್ಪಿಸ್ಕೊಂಡು ಹೋಗ್ಲಿ? ದೇವರ ಕಣ್ಣಿಗೆ ನಾನು ಯಾವಾಗಲೂ ಪ್ರತ್ಯಕ್ಷನಾಗಿದ್ದೇನೆ. ದೇವರಿಗೆ ನನ್ನ ತಪ್ಪು ಕಾಣತ್ತೆ, ಆದರೆ ದೇವರು ಪ್ರೀತಿ ಸ್ವರೂಪಿ. ದೇವರು ಆಲೋಚಿಸುವುದೇ ಬೇರೆ. ದೇವರು ಹೇಗೆ ಆಲೋಚಿಸ್ತಾರೆ ಅಂತ ಹೇಳಿದ್ರೆ, ನಾನು ನನ್ನಷ್ಟಕ್ಕೆ ಪ್ರೀತಿಯಿಂದ ದೇವರಲ್ಲಿಗೆ ಬರಬೇಕು, ಪ್ರೀತಿಸಬೇಕು. ನಾನು ದೇವರನ್ನ ಪ್ರೀತಿಸಿ ದೇವರ ಕಡೆಗೆ ಬರಬೇಕು. ದೇವರಿಗೆ ಭಯಪಟ್ಟಲ್ಲ, ನಾನು ದೇವರನ್ನ ಪ್ರೀತಿಸಬೇಕು. ಏನ್ ಮಾಡ್ಬೇಕು? ಹೃದಯದಿಂದ ಪ್ರೀತಿಸ್ಬೇಕು. ಹೃದಯದಿಂದ ನಾನು ಪ್ರೀತಿಸ್ಬೇಕಾದ್ರೆ, ನಾನು ಬೆಳಿಗ್ಗೆ ಹೇಳಿದೆ, ನನಗೋಸ್ಕರ ಯೇಸು ಸ್ವಾಮಿ ಏನು ಮಾಡಿದ್ದಾರೆ ಎಂಬ ಸತ್ಯವನ್ನು ನಾನು ಹೆಚ್ಚು ಹೆಚ್ಚಾಗಿ ತಿಳ್ಕೊಳ್ಬೇಕಾದ್ರೆ ನಾನು ಪದೇ 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 ಕೇಳಬೇಕು. ಒಂದೇ ಬೋಧನೆಯನ್ನ ಕೇಳಬೇಕು. ಅದೇ ಬೋಧನೆಯನ್ನ ಮತ್ತೆ 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 ಕೇಳಿ ನಾನು ನನ್ನನ್ನ ಸಿದ್ಧಪಡಿಸ್ಕೊಳ್ಬೇಕು. 100 ರಿಟ್ರೀಟಿಗೆ ಹೋಗುವಂಥದ್ದಲ್ಲ. ನಾನು ಒಂದೇ ಒಂದು ರಿಟ್ರೀಟಿಗೆ ಹೋಗಿದ್ದೆ, ಒಂದೇ ಒಂದು ರಿಟ್ರೀಟಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಪ್ರತಿ ರಿಟ್ರೀಟ್ ಅಲ್ಲಿ ನಾನು ಹೊಸಬನಾಗಬೇಕಾದ್ರೆ ನನ್ನಲ್ಲಿ ಹಳೆಯದು ಏನಿದೆ ಅದು ನನಗೆ ಗೊತ್ತಾಗ್ಬೇಕು. ನನ್ನಲ್ಲಿ ಕೆಟ್ಟದು ಏನಿದೆ ಅದು ನನಗೆ ಗೊತ್ತಾಗ್ಬೇಕು. ಕೆಟ್ಟದು ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಕೆಟ್ಟದನ್ನು ಇಟ್ಟುಕೊಂಡು ಅದರ ಜೊತೆ ಜೀವಿಸೋದು ಅಂದ್ರೆ ಮರಣ. ನಾನು ನನ್ನ ಆಲೋಚನೆಯನ್ನ ಬದಲಾಯಿಸಿ ಪ್ರೀತಿ, ದಯೆ, ಕರುಣೆ, ಮಮತೆ, ವಿಶ್ವಾಸ ಎಂಬ ಪವಿತ್ರಾತ್ಮರ ಗುಣಗಳಿಂದ ಜೀವಿಸ್ತೇನಾದ್ರೆ ಅದು ಹೇಗೆ ಮಾಡೋದು? ಯೇಸುಸ್ವಾಮಿ ಹೇಳ್ತಾರೆ, ಮನುಷ್ಯನಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಪ್ರತಿದಿನ ರಾತ್ರಿ ದೇವರು ಹೇಳುವುದನ್ನೇ ಧ್ಯಾನಿಸ್ತೇನಾದ್ರೆ ನನ್ನಿಂದ ಇಂಥ ತಪ್ಪುಗಳು ಆಗೋದಿಲ್ಲ. ಕೋಪ ಬರುತ್ತೆ, ಹೊಡಿಲಿಕ್ಕೆ ಅಂತ ಹೋಗಿರ್ತೇನೆ, ಆದ್ರೆ ಅದನ್ನು ಮಾಡಲ್ಲ. ಯಾವಾಗ ದೇವರ ಗುಣಗಳನ್ನ ನನ್ನ ನೆನಪಿಗೆ ತರ್ತಾ ಇರ್ತೇನೋ, ಅಥವಾ ನಾನು ದೇವರ ಮಗನಿದ್ದೇನೆ, ನನ್ನಲ್ಲಿ ದೇವರ ಆತ್ಮ ಇದ್ದಾರೆ, ನನ್ನಲ್ಲಿ ದೇವರ ಮನಸ್ಸು ಇದೆ, ನನ್ನಲ್ಲಿ ದೇವರ ಜ್ಞಾನ ಇದೆ, ನನ್ನನ್ನು ಯೇಸುವಿನ ಪ್ರೀತಿಯಿಂದ ತುಂಬಲಾಗಿದೆ, ಈ 5 ವಾಕ್ಯ ನನಗೆ ಹೇಳ್ತಾ ಇದ್ರೆ, ಈ 5 ವಾಕ್ಯ ನಾನು ಹೇಳ್ತಾ ಇದ್ರೆ, ನಾನು ಏನು ಹಿಂದೆ ಮಾಡ್ತಾ ಇದ್ನೋ ಅದು ತನ್ನಷ್ಟಕ್ಕೆ ನನ್ನಲ್ಲಿ ಬದಲಾಗುವುದನ್ನ ಬೇರೆಯವರಿಗೆ ಅರ್ಥ ಆಗುತ್ತೆ, ನನಗೆ ಗೊತ್ತಾಗೋದಿಲ್ಲ. ಆದ್ರೆ ಮೊದಲೇನಾಗ್ಬೇಕು, ನನ್ನಲ್ಲಿ ಒಂದು ಕೆಟ್ಟದಿದೆ, ಇದು ನನ್ನನ್ನ ದೇವರ ಪ್ರೀತಿಯಿಂದ ದೂರ ಮಾಡ್ತಾ ಇದೆ ಅಂತೇಳಿ ನನಗೆ ಗೊತ್ತಾಗ್ಬೇಕು. ಈ ಗುಣವು ನನ್ನನ್ನು ದೇವರ ಪ್ರೀತಿಯಿಂದ ಬೇರ್ಪಡಿಸ್ತಾ ಇದೆ. ದೇವರು ನನ್ನ ಹತ್ರ ಬರ್ಲಿಕ್ಕೆ ನೋಡ್ತಾ ಇದ್ದಾರೆ, ನಾನು ದೂರ ಆಗ್ತಾ ಇದ್ದೇನೆ. ಯಾಕೆ? ಈ ಒಂದು ಗುಣ ನನ್ನನ್ನ ದೇವರ ಹಾಗೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಏನಾಗ್ಲಿಕ್ಕೆ ಬಿಡ್ತಾ ಇಲ್ಲ? ದೇವರ ಹಾಗೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಈ ಗುಣದ ಬಗ್ಗೆ ನನಗಿರುವ ದುಃಖ ಮತ್ತು ಅದನ್ನು ಸರಿ ಮಾಡ್ಲಿಕ್ಕೆ ಇರುವ ಇಚ್ಛೆಯನ್ನೇ ಪಶ್ಚಾತ್ತಾಪ ಅಂತ ಹೇಳೋದು. ದೇವರ ಈ ಒಂದು ಗುಣ ನನಗೆ ದೇವರ ಪ್ರೀತಿಯಿಂದ ಬೇರ್ಪಡಿಸ್ತಾ ಇದೆ. ಈ ಗುಣವನ್ನ ನನಗೆ ಬಿಡ್ಲಿಕ್ಕೆ ಬೇಕು ದೇವರೇ ಎಂಬ ನನ್ನ ಇಚ್ಛೆ, ಅದರ ಜೊತೆಗೆ ನಾನು ಪ್ರಯತ್ನ ಅದನ್ನು ಮಾಡದೇ ಇರ್ಲಿಕ್ಕೆ, ಇದಕ್ಕೆ ಹೇಳ್ತೇವೆ ಪಶ್ಚಾತ್ತಾಪ. ಅರ್ಥ ಆಯ್ತು? ಏನು ಪಶ್ಚಾತ್ತಾಪ ಅಂದ್ರೆ, ನಾನು ಏನು ದೇವರಿಂದ ನನ್ನನ್ನ ದೂರಪಡಿಸ್ತಾ ಇದೆಯೋ ಅದನ್ನು ನಾನು ಅರ್ಥಕೊಂಡು
ಅದು ನನಗೆ ಬೇಡ ದೇವರೇ ಅಂತೇಳಿ ದೇವರ ಹತ್ರ ಹೇಳ್ತಾ, ನನಗೆ ಸಹಾಯ ಮಾಡ್ರಿ ಅಂತೇಳಿ ಸಹಾಯ ಕೇಳ್ತಾ, ನಾನು ಯೇಸು ಸ್ವಾಮಿಯ ನನಗೆ ಮಾಡಿರುವ ಉಪಕಾರಗಳನ್ನ ನೆನೆಸಿಕೊಂಡು ಇದರ ವಿರುದ್ಧ ಅಂದ್ರೆ ಕೋಪದ ವಿರುದ್ಧ ಪ್ರೀತಿಯನ್ನು ನಾನು ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ನನ್ನಿಂದ ಆಗೋದಿಲ್ಲ. ಯಾವಾಗ ನಾನು ಪ್ರಯತ್ನಿಸ್ಲಿಕ್ಕೆ ಒಂದು ಹೆಜ್ಜೆ ತೆಗಿತೇನೋ ಆಗ ದೇವರು ನನ್ನಲ್ಲಿ ನಿಂತು ನನ್ನನ್ನ ದಾಟಿಸ್ತಾರೆ. ಪಾಪಕ್ಕೆ ಪಶ್ಚಾತ್ತಾಪ ಪಡೋದಂದ್ರೆ ಕಣ್ಣೀರು ಸುರಿಸೋದಲ್ಲ, ಅಥವಾ ಪಾಪ ಮಾಡಿದೆ ಅಂತೇಳಿ ಫಾದರ್ ಹತ್ರ ಹೇಳಿ ಮತ್ತೊಂದು ದಿನ ಅದನ್ನೇ ಮತ್ತೆ ಮಾಡೋದಲ್ಲ. ನನ್ನ ಯೋಚನೆಯನ್ನ ಬದಲಾಯಿಸಿ ನನಗೆ ದೇವರ ಹತ್ರ ನಿಲ್ಬೇಕು, ದೇವರೊಂದಿಗೆ ನಿಲ್ಬೇಕು, ದೇವರ ಹಾಗೆ ಪ್ರೀತಿಸುವವನಾಗ್ಬೇಕು, ದೇವರ ಹಾಗೆ ನನಗೆ ಇರಬೇಕು ಎಂಬ ಆಸೆ. ಯೇಸು ಸ್ವಾಮಿ ಹೇಳ್ತಾರೆ, ದೇವರಿಗೆ ಅಭಿಮುಖರಾಗಿರಿ ಅಂದ್ರೆ ದೇವರ ಹತ್ರ ಹೋಗಲಿಕ್ಕೆ ಪ್ರಯತ್ನಿಸ್ರಿ. ನಾವು ಎಷ್ಟು ದೇವರ ಹತ್ತಿರಕ್ಕೆ ಹೋಗ್ಲಿಕ್ಕೆ ಪ್ರಯತ್ನಿಸ್ತೇವೋ ಅವರ ಹಾಗೆ ನಾವು ಆಗ್ತೇವೆ. ನಾವೇನ್ ಮಾಡ್ಬೇಕು? ನಮಗೇನು ಸರ್ಕಸ್ ಮಾಡ್ಲಿಕ್ಕೆ ಹೇಳಿಲ್ಲ. ನಾವು ದೇವರ ಹತ್ರ ಹೋಗ್ಲಿಕ್ಕೆ ಪ್ರಯತ್ನಿಸಿದ್ರೆ ಸಾಕು, ಅವರ ಬೆಳಕೆ ನಮ್ಮನ್ನ ರೂಪಾಂತರಗೊಳಿಸ್ತದೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನಾವು ಯಾವ್ದ್ರಲ್ಲಿ ಬಿಸಿ ಇರ್ತೇವೆ? ಏನೋ ಹೊಟ್ಟೆಲಿ ಸರಿ ಇಲ್ಲ, ತನೆಯಲ್ಲಿ ಏನೋ ಗಿರ್ರ ಆಗ್ತಾ ಇದೆ, ಕೈ ಬೆರಳು ಅಲ್ಲಾಡ್ತಾ ಇಲ್ಲ, ಡಯಾಬಿಟಿಸ್ ಜಾಸ್ತಿ ಆಗಿದೆ, ಮನೆಯಲ್ಲಿ ಸಾಲ ಇದೆ, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಇದ್ರಲ್ಲೇ ಬಿಸಿ ಇದ್ದೇವೆ. ಇನ್ನು ಯಾವಾಗ ದೇವರ ಹತ್ರ ಆಗ್ಲಿಕ್ಕೆ ಅಲ್ವಾ? ಇದೆಲ್ಲ ಸಮಸ್ಯೆಗಳಿಗೆ ಒಂದೇ ಉತ್ತರ. ಈ 5 ವಾಕ್ಯ ಕಲಿಯೋಣ. ಯೇಸುವೆ, ನಾನು ನಿಮ್ಮ ಶರೀರವಾಗಿದ್ದೇನೆ, ನಿಮ್ಮ ಆತ್ಮ ನನ್ನೊಳಗಿದೆ, ನಿಮ್ಮ ಪ್ರೀತಿ, ಶಾಂತಿ, ನಿಮ್ಮ ಗುಣಗಳನ್ನು ನನ್ನಲ್ಲಿ ತುಂಬಿಸಿದ್ದೀರಿ. ನಾನು ಯೇಸುವಿನ ಮಗನಾಗಿದ್ದೇನೆ. ನನ್ನಲ್ಲಿ ಯೇಸು ಸ್ವಾಮಿ ವಾಸಿಸ್ತಾರೆ. ನನ್ನ ಮೇಲೆ ಪಾಪಕ್ಕೆ, ಶಾಪಕ್ಕೆ, ಮರಣದ ಶಕ್ತಿಗೆ, ಸೈತಾನ ಶಕ್ತಿಗೆ ಯಾವ ಅಧಿಕಾರ ಇಲ್ಲ. ನೀವು ನಂಬಿ ಮಾಡ್ತೀರಾದ್ರೆ, ಇದನ್ನ ದಿನ ರಾತ್ರಿ ಹೇಳ್ತೀರಾದ್ರೆ, ನಿಮ್ಮಲ್ಲಿ ನೀವು ಬದಲಾವಣೆಯನ್ನ ಕಾಣ್ತೀರಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈಗ ಪಶ್ಚಾತ್ತಾಪ ಅಂದ್ರೇನು? ನನ್ನ ಯೋಚನೆಯನ್ನ ಬದಲಾಯಿಸಿ ದೇವರ ಕಡೆಗೆ ಹೋಗುವಂಥದ್ದೇ ಪಶ್ಚಾತ್ತಾಪ. ನನ್ನ ತಪ್ಪನ್ನು ಒಪ್ಪಿಕೊಂಡು ನಾನು ದೇವರ ಹತ್ತಿರ ಹೋಗ್ಲಿಕ್ಕೆ ಪ್ರಯತ್ನಿಸುವುದೇ ಪಶ್ಚಾತ್ತಾಪ. ಇದಕ್ಕೆ ನನಗೇನು ಬೇಕು? ನಾನು ತಪ್ಪು ಮಾಡಿದಾಗ ನಾನು ತಪ್ಪು ಮಾಡಿದ್ದೇನೆ ಅಂತೇಳಿ ಆ ತಪ್ಪಿಗೆ ಕ್ಷಮೆ ಸಿಗ್ಬೇಕು ಅಲ್ಲ. ನಾವು ತಪ್ಪು ಮಾಡ್ತೇವೋ ಇಲ್ವೋ? ಮಾಡ್ತೇವೋ ಇಲ್ವೋ? ಬರೀ ಯೋಚನೆಯಲ್ಲಿ ಇರತ್ತ ಅಷ್ಟು ಬೆಳೆದಿದ್ದೇವ ನಾವೆಲ್ಲ? ಇಲ್ಲಪ್ಪ, ಇಲ್ಲಿ ನೋಡುವಾಗಲೇ ಗೊತ್ತಾಗತ್ತೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆದ್ರಿಂದ ಆ ಪಾಪಕ್ಕೆ ಯಾರು ಪರಿಹಾರ ಕೊಡ್ತಾರೆ? ಹೇಗೆ ಪರಿಹಾರ ಇದೆ? ನಾವು ಇಂಥ ತಪ್ಪು ಮಾಡಿದೇವಂತ ನಮಗೆ ಗೊತ್ತಿರುತ್ತೆ, ನಮ್ಗೆ ಇಲ್ಲಿ ಕೊರಿತಾ ಇರ್ತದೆ. ಅಂತ ಪಾಪಗಳನ್ನು ನಾನು ಗುರುವಿನ ಹತ್ತಿರ, ಫಾದರ್ ಹತ್ರ ಹೇಳಿದ್ರೆ ದೇವರ ಮೂಲಕ ನನಗೆ ಕ್ಷಮೆ ಸಿಗತ್ತೆ. ನಾನು ಅದರಲ್ಲೇ ಬದುಕ್ತಾ ಇದ್ದರೆ ನನ್ನ ಜೀವನ ಎಲ್ಲಿದೆ? ಯೇಸುವಿನಲ್ಲಿ ನಂಬಿಕೆ ಇಟ್ಟರು ಎಲ್ಲಿಗೆ ಹತ್ತಿರ ಆಗಿದೆ? ಸೈತಾನನ ಹತ್ರ ಆಗಿದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರು ಕೊಟ್ಟಿರುವ ಉಪಕಾರವನ್ನ ನಾನು ಉಪಯೋಗಿಸ್ಬೇಕಾಗತ್ತೆ. ನಾನು ತಪ್ಪು ಮಾಡಿದೆ, ದೇವರು ಕ್ಷಮೆ ಕೊಡ್ಲಿಕ್ಕೆ ತಯಾರಿದ್ದಾರೆ. ಆದ್ರೆ ಆ ಉಪಕಾರ ನನಗೆ ಬೇಡಪ್ಪ. ನಾನೇನ್ ತಪ್ಪು ಮಾಡಿದ್ದೇನೆ? ನಾನೇನ್ ತಪ್ಪು ಮಾಡ್ಲಿಲ್ಲ, ಏನ್ ಮಾಡ್ಲಿಲ್ಲ. ಬೆಳಿಗ್ಗೆ ಹೇಳ್ತೇನೆ, ಬ್ರಷ್ ಮಾಡ್ತೇನೆ, ಕೆಲಸಕ್ಕೆ ಹೋಗ್ತೇನೆ, ಹಿಂದೆ ಬರ್ತೇನೆ, ಕಾಫಿ ಕುಡಿತೇನೆ, ಟೀ ಕುಡಿತೇನೆ, ಊಟ ಮಾಡ್ತೇನೆ, ಮಲಗ್ತೇನೆ. ಏನ್ ತಪ್ಪು ಮಾಡ್ಲಿಲ್ಲ.
ಹಲ್ಲೆಲೂಯ್ಯ. ನಾನ್ ಬ್ರದರ್ ಮನೆಯಲ್ಲೇ ಇರೋದು, ಏನಿಲ್ಲ. ಮಗ ಹೋಗ್ತಾನೆ ಬರ್ತಾನೆ, ನಾನು ಮನೆಯಲ್ಲೇ ಇರ್ತೇನೆ. ಮಗ ದುಡಿತಾನೆ, ನಾನೇನು ತಪ್ಪು ಮಾಡೋದೇ ಇಲ್ಲ. ಹಲ್ಲೆಲೂಯ್ಯ. ಆದ್ರೆ ನನ್ನ ಇಲ್ಲಿ ನಡೆಯುವಂಥದ್ದನ್ನು ನಾನು ಸೂಕ್ಷ್ಮ ಆಗಿ ನೋಡಿದ್ರೆ ನನಗೆ ಗೊತ್ತಾಗತ್ತೆ. ನಾನು ಪ್ರೀತಿಸ್ತೇನೋ ಇಲ್ವೋ ಅಂತೇಳಿ ನನಗೆ ಗೊತ್ತಾದರೆ ಸಾಕು. ನನ್ನ ಇಲ್ಲಿ ಆಲೋಚನೆಗಳು ಪರರ ಬಗ್ಗೆ ಒಳ್ಳೆಯದನ್ನು ಯೋಚಿಸ್ತಾ ಇದೆಯೋ ಕೆಟ್ಟದ್ದನ್ನು ಯೋಚಿಸ್ತಾ ಇದೆಯೋ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಮಾಡ್ಬೇಕಂತ ಇಲ್ಲ, ಇಂಥ ಒಂದು ಇದೆ ಅಂತೇಳಿ ನನಗೆ ಗೊತ್ತಾದ್ರೆ ನಾನು ಬಹುಶಃ ಬುದ್ಧಿವಂತ. ಏನ್ ಗೊತ್ತಾದ್ರೆ ಇಲ್ಲಿ ನಡೀತಾ ಇರುವ ವಿಷಯದಲ್ಲಿ ನನಗೆ ನಾನು ಹೇಗೆ ಅಂತೇಳಿ ಗೊತ್ತಾದ್ರೆ ನಾನೇನ್ ಮಾಡ್ಬೇಕು? ಬಂದೂಕಿಡ್ಬೇಕು ನನ್ನ ಮೇಲೆ. ಬಂದೂಕಿಡ್ಬೇಕು. ಮಗನೇ ಒಳಗಿದ್ದಿ, ನೀನು ಹೊರಗ್ ಬಾ ಅಂತೇಳಿ. ಯಾರ ಮೇಲೆ? ಇನ್ನೊಬ್ಬರ ಮೇಲೆ ಅಲ್ಲ, ನನ್ನ ಮೇಲೇನೆ ಇಡ್ಬೇಕು. ಏನಂತೇಳಿ? ನಾನೇ ಕಳ್ಳ ಇದ್ದೇನೆ, ನನ್ನೊಳಗೆ ಕಳ್ಳತನ ಇದೆ, ನನ್ನಲ್ಲಿ ಕೆಟ್ಟದಿದೆ. ಇದನ್ನ ನಾನು ಬಿಡಬೇಕಾದ್ರೆ ದೇವರ ಸಹಾಯ ಬೇಕು. ದೇವರು ಹೇಳಿದ್ದಾರೆ, ನೀನು ನನ್ನ ಮಾತನ್ನು ಕೇಳು, ಪವಿತ್ರಾತ್ಮರಲ್ಲಿ ಮಗ್ನರಾಗಿರುವುದರ ಪರಿಣಾಮ ನಿತ್ಯ ಜೀವ ಮತ್ತು ಶಾಂತಿ ಸಮಾಧಾನ. ಪವಿತ್ರಾತ್ಮರಲ್ಲಿ ಮಗ್ನರಾಗಿರುವುದಂದ್ರೆ ಏನು? ದೇವರ ವಾಕ್ಯವನ್ನು ಹೇಳ್ತಾ ಇರೋದು. ಸಿಟ್ಟು ಬರ್ತಾ ಇದೆ, ನಾನು ಅದರ ಯೋಚನೆಗೆ ಗಮನ ಕೊಡ್ತಾ ಇಲ್ಲ, ನಾನು ವಾಕ್ಯ ಹೇಳ್ತಾ ಇದ್ದೇನೆ, ನಾನು ದೇವರ ಮಗ ಇದ್ದೇನೆ. ಕಲಿಯೋದವರಿಗೂ ಆಗತ್ತೆ, 2 ವಾಕ್ಯ ಇದ್ರೆ ಸಾಕು. ಏನು? ನಾನು ದೇವರ ಮಗ ಇದ್ದೇನೆ, ನಾನು ದೇವರ ಮಗ ಇದ್ದೇನೆ. ನಾನು ಹೇಳಿದೆ, ಚೆನ್ನೈಗೆ ಹೋಗಿದ್ದೆ. ಅಲ್ಲಿ ಹೋಗುವಾಗ ನನಗೆ ಒಬ್ಬೊಬ್ರು ಮಾಡೋದು ನೋಡಿದ್ರೆ ಒಬ್ಬೊಬ್ರು ಬೈತಾ ಇದ್ರು, ಬಹಳ ಸಿಟ್ಟು ಬರ್ತಾ ಇತ್ತು. ನಾನು ಹೇಳ್ತಾ ಇದ್ದೆ, ನಾನು ದೇವರ ಮಗ ಇದ್ದೇನೆ, ನಾನು ದೇವರ ಮಗ ಇದ್ದೇನೆ, ನಾನು ದೇವರ ಮಗ ಇದ್ದೇನೆ. ಹೀಗೆ ನನ್ನನ್ನ ದೇವರು ಕಲಿಸಿದ್ರು. ಆ ಕೊಳಕು ಬಟ್ಟೆ ಇಲ್ಲ, ನೀವು ನೋಡಿದ್ರು ಮೆಟ್ಟು ಹೊಡಿಲಿಕ್ಕಿದ್ದೀರಿ. ಹಲ್ಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಹೌದಾ? ನಮ್ಮ ಇಲ್ಲಿ ಕಂಪ್ಯೂಟರ್ ಅಲ್ಲಿ ಏನೇನು ನಡೀತಾ ಇರ್ತದೆ, ಕೆಟ್ಟದೇ ಯೋಚನೆ ಇರುತ್ತೆ. ಮಕ್ಕಳ ಬಗ್ಗೆ ಏನೋ ಯೋಚನೆ, ಅದು ಯೋಚನೆ, ಇದು ಯೋಚನೆ, ಗಂಡನ ಬಗ್ಗೆ ಯೋಚನೆ. ನನ್ನ ಹತ್ರ ಒಬ್ಳು ಹೆಣ್ಣು ಮಗಳು ಒಂದಿನ ಫೋನ್ ಮಾಡಿದ್ರು, 1 ನಿಮಿಷ ಇದೆ. ಫೋನಲ್ಲಿ ಹೇಳೋದು, ನನ್ನ ಗಂಡ ಬಂದ ಕೂಡಲೇ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೊಡಿತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ. ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಅರ್ಧ ಗಂಟೆ ಹೇಳಿದ್ರು, ನನಗೆ ಮಾತಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಅದ್ರ ಹತ್ರ ಫೋನ್ ಕಟ್ ಮಾಡಿದ್ರು. ಮತ್ತೆ ಮಾರನೇ ದಿನ ಫೋನ್ ಮಾಡಿದ್ರು, ಬ್ರದರ್ ಬದರ್ ಹೀಗೆ ಗಂಡ ಬರ್ತಾರೆ, ಅವ್ರು ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಕಟ್ ಮಾಡಿದ್ರು. ಏನ್ ಹೇಳಿ ಅವ್ರ ಹತ್ರ? ನಾನು ಮೆಸೇಜ್ ಮಾಡಿದ್ರೆ ಹೇಳ್ತಾರೆ, ಗಂಡ ನೋಡಿದ್ರೆ ತಪ್ಪು ತಿಳ್ಕೊಳ್ತಾರೆ. ಅಯ್ಯೋ, ಅದು ಮಾಡ್ಲಿಕ್ಕೆ ಆಗಲ್ಲ, ಇನ್ನು ಹೇಗೆ ಸಹಾಯ ಮಾಡ್ಲಿ? ನಿಮಗೆ ಏನಾದ್ರು ಪ್ಲಾನ್ ಇದೆ ನೋಡಿ, ಸಾಕ್ಷಿ ಒಳ್ಳೇದಿದೆ, ಚೆನ್ನಾಗಿ ಕೇಳಿ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಅದಕ್ಕೆ ನನಗೆ ನಾನೊಂದು ಮದುವೆಯ ಸಂಭ್ರಮದಲ್ಲಿದ್ದೆ. ಅಲ್ಲಿ ಇವ್ರದ್ದು ಮೆಸೇಜ್ ಮೇಲೆ ಮೆಸೇಜ್ ಬರ್ತಾ ಇದೆ. ನನಗೆ ಅದು ಮೆಸೇಜ್ ಓದುವಷ್ಟು ಪುರ್ಸೊತ್ತು ಇಲ್ಲ. ನಾನು ಏನ್ ಮಾಡಿದೆ, ನನ್ನ ತಲೆಯಲ್ಲಿ ಏನಿದೆ ಅದನ್ನೇ ಹೇಳಿದೆ. ನೋಡಮ್ಮ, ನೀನೀಗ ಸದ್ಯಕ್ಕೆ ಈ ವಾಕ್ಯ 2 ವಾಕ್ಯನೇ ಹೇಳು. ನಾನು ನನ್ನ ಕುಟುಂಬ ದೇವರ ಮಂದಿರವಾಗಿದ್ದೇವೆ, ದೇವರ ಮಂದಿರವಾಗಿದ್ದೇವೆ, ಯೇಸುವಿನ ಆಲಯವಾಗಿದ್ದೇವೆ, ಯೇಸುವಿನ ಆಲಯವಾಗಿದ್ದೇವೆ. ನಮ್ಮಲ್ಲಿ ಸೈತಾನಿಗೆ ಅಧಿಕಾರವಿಲ್ಲ. ಇದು ಹೇಳಿದ 1 ವಾರದ ನಂತರ 2 ಮೆಸೇಜ್ ಬಂತು. ಅದಕ್ಕೆ 2 ವಾಕ್ಯ ಇನ್ನೊಂದು ಕಳಿಸಿದೆ. ನೋಡು, ನಿನ್ನ ಮನೆಯಲ್ಲಿ ನಿನ್ನ ಗಂಡ ನಿನ್ನ ಎದುರಾಳಿ ಅಲ್ಲ, ವಿರೋಧಿ ಅಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ದ್ವೇಷಿಸುವವರನ್ನ ಪ್ರೀತಿಸುವಂತ ಹೇಳಿ. ನೀನೀಗ ಏನೇ ಮಾಡ್ತಾ ಇದ್ದಿ? ನಿನ್ನ ಗಂಡನನ್ನು ನೀನು ದ್ವೇಷಿಸ್ತಾ ಇದ್ದಿ. ಒಂದು ವೇಳೆ ನೀನು ಈ ಮಾರ್ಗದರ್ಶನವನ್ನ ಸ್ವೀಕರಿಸಿದೆಯಾದ್ರೆ, ಮಾಡಿದೆಯಾದ್ರೆ, ನೀನು ನಂಬದ್ದು ನಿನ್ನ ಜೀವನದಲ್ಲಿ ನಡೆಯುತ್ತೆ. ನೀನೇನ್ ಹೇಳ್ಬೇಕು? ನಿನ್ನ ಗಂಡ ಬಂದ ಕೂಡಲೇ ಹೇಳ್ಬೇಕು, ಇವರು ಸರಿ ಕೊಡಲಿಲ್ಲ, ಇವರು ಪವಿತ್ರಾತ್ಮರಿಂದ ತುಂಬಿದ್ದಾರೆ, ಯೇಸುವಿನ ರಕ್ತವನ್ನು ಕೊಡದಿದ್ದಾರೆ,
ಇವರಲ್ಲಿ ದೇವರ ಆತ್ಮ ಇದೆ, ಇವರು ಯೇಸುವಿನ ಪ್ರೀತಿಯಿಂದ ತುಂಬಿಕೊಂಡಿದ್ದಾರೆ, ಇವರಲ್ಲಿ ಯೇಸುವಿನ ಶಾಂತಿ ಸಮಾಧಾನ ಇದೆ. ಇದನ್ನೇ ಹೇಳಲಿಕ್ಕೆ ಕಲಿಸಿದೆವರಿಗೆ. ಅವರು ಹೇಳ್ತಾ 15 ದಿನ ನಂತರ ಫೋನ್ ಮಾಡಿದ್ರು, ಈಗ ಸ್ವಲ್ಪ ಸರಿ ಇದೆ. ಏನಿದೆ ಸರಿ ಇದೆ. ಯಾರು ಬದಲಾವಣೆ ಹೊಂದಿದ್ರು? ಆ ಹೆಂಡತಿ ಬದಲಾವಣೆ ಹೊಂದಿದ್ರು. ಏನನ್ನ ಬದಲಾಯಿಸಿದ್ರು? ದ್ವೇಷಿಸುವುದನ್ನ ಬದಲಾಯಿಸಿದ್ರು. ಇದಕ್ಕೆ ಹೇಳುವುದು ಪಶ್ಚಾತ್ತಾಪ. ಇದು ನಮ್ಮ ಶಕ್ತಿಯಿಂದ ಆಗೋದಿಲ್ಲ. ನಾನು ದೇವರ ವಾಕ್ಯದಿಂದ ನುಡಿಬೇಕು. ದೇವರು ಶಕ್ತಿ ಕೊಡ್ತಾರಂತೇಳಿ ನಾನು ಯಾವ ಕಿಟಕಿಯಲ್ಲಿ ಬರ್ತದೆ ಅಂತ ನೋಡ್ಬೇಕು ಅಷ್ಟೇ. ಅಷ್ಟೊತ್ತಿಗೆ ನಾನು 2 ಪೆಟ್ಟು ಬಿದ್ದಿರ್ತಿದ್ದೆ. ಈಗ ನೋಡುವ ಹಠಿ ಅಂತ ಹೇಳಿ ಎಲ್ಲಿಂದ ಬಿತ್ತು. ಹಾಲೆಲೂಯ್ಯ. ಆ ಹೆಣ್ಣು ಮಗಳು ಇದನ್ನ ಪ್ರಾಕ್ಟೀಸ್ ಮಾಡಿ 3 ತಿಂಗಳಲ್ಲಿ ಈಗ ಹೇಳ್ತಾರೆ, ಗಂಡನ ಫೋನಿಂದ ನನಗೆ ಫೋನ್ ಮಾಡ್ತಾ ಇದೆ. ಯಾರ ಫೋನಿಂದ? ಈಗ ನಮ್ಮ ಜೀವನದಲ್ಲಿ ಎಲ್ಲ ಬದಲಾವಣೆ ಹೊಂದಿದೆ. ಹೇಗೆ? ರಿಟ್ರೀಟ್ಗೆ ಬಂದ್ರು, ಏನ್ ಮಾಡಿದ್ರು? ಬರೇ ದೇವರ ವಾಕ್ಯ. ಏನು? ಬರೇ ದೇವರ ವಾಕ್ಯ. ಹಾಲೆಲೂಯ್ಯ. ಏನ್ ಮಾಡಿದ್ರು? ದೇವರ ವಾಕ್ಯ ಹೇಳಿದ್ರು, ಅದನ್ನ ನಂಬಿದ್ರು. ನಾನು ಅವರಿಗೆ ಯೂಟ್ಯೂಬ್ ಅಲ್ಲಿ ಇರುವ ವಿಡಿಯೋಗಳನ್ನು ಕಳಿಸಿದೆ. ಈ ಪ್ರವಚನಗಳನ್ನ ಕೇಳಿ ಅದು ಏನು ಹೇಳುತ್ತೋ ಹಾಗೆ ಮಾಡಿ. ಜೀವ ಹೋದ್ರೂ ಬಿಡಬೇಡಿ. ಅವರ ಜೀವನದಲ್ಲಿ ಸಂಪೂರ್ಣ ಆಯ್ತು. ಅವರೀಗ ಇಬ್ಬರು ಪ್ರೀತಿಸ್ತಾರೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆದ್ರೆ ನೋಡಿ, ದೇವರು ಒಬ್ಬರನ್ನ ಹೇಗೆ ಬದುಕಿಸ್ತಾರೆ? ತಮ್ಮ ವಾಕ್ಯದ ಮೂಲಕ. ಹಾಲೆಲೂಯ್ಯ. ಯಾರು ನಂಬಿ ಮಾಡ್ತಾರೋ ಅವರ ಜೀವನದಲ್ಲಿ ಬದಲಾವಣೆಯನ್ನ ಕಾಣ್ತೇವೆ. ನಾವು ಎಷ್ಟೋ ಸಲ ದೇವರ ಹತ್ರ ಕೇಳ್ತೇವೆ, ಆದ್ರೆ ದೇವರು ಹೇಳೋದನ್ನ ನಾವು ಕೇಳೋದಿಲ್ಲ. ನಾವು ಇದನ್ನ ಕೇಳಲಿಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಎಲ್ಲ ಕೆಲಸ ಏನಾಗುತ್ತೆ? ತನ್ನಷ್ಟಕ್ಕೆ ಸರಿ ಆಗ್ತಾ ಬರುತ್ತೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ.